ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ಸೊ ಏನಂತಂದರೆ CSB ಸೈಂಟಿಸ್ಟ್ ಬಿ ರಿಕ್ರೂಟ್ಮೆಂಟ್. CSB ಅಂತಂದರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂತ, ಅಂದರೆ ಕೇಂದ್ರೀಯ ರೇಷ್ಮೆ ಮಂಡಳಿ. ಇದರಲ್ಲಿರುವಂಥ ಸೈಂಟಿಸ್ಟ್ ಬಿ ಗ್ರೇಡ್ ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಟೋಟಲ್ ವೇಕೆನ್ಸೀಸು 36. ಸ್ಯಾಲ್ರಿ ಬಂದುಬಿಟ್ಟು 56,000ರಿಂದ 1,77,000ವರೆಗೂ ಇರುತ್ತೆ. ಸೊ ನೋ ಎಕ್ಸಾಮ್. ಸೊ ಡೈರೆಕ್ಟ್ ಸೆಲೆಕ್ಷನ್ ವಯ ICAR, ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ನಲ್ಲಿ PhD ಮಾಡಿದವ್ರು ಮಾರ್ಕ್ಸ್ ಮೇಲೆ ಸೊ ಇದು ಇಂಟರ್ವ್ಯೂ ತೊಗೊಂಡು ಅದರ ಮೆರಿಟ್ ಮೇಲೆ ಸೊ ಸೆಲೆಕ್ಷನ್ ಮಾಡ್ತಾರೆ. ಇದ್ರ ಲಾಸ್ಟ್ ಡೇಟ್ ಬಂದುಬಿಟ್ಟು 31st ಮಾರ್ಚ್. ಸೊ ನಾವು ಇವಾಗ ಅಫಿಷಿಯಲ್ ನೋಟಿಫಿಕೇಷನ್ನ ನೋಡೋಣ. ಸೊ ಇಲ್ಲಿ ಬಂದರೆ ನೀವು ಗೊತ್ತಾಗುತ್ತೆ. ಸೊ ಫೈಲ್ನ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ನೋಡ್ಬೋದು. ಸೊ ಕೇಂದ್ರೀಯ ರೇಷ್ಮೆ ಬೋರ್ಡ್ ಓಕೆ, ಸೆಂಟ್ರಲ್ ಸಿಲ್ಕ್ ಬೋರ್ಡ್. ಸೊ ಇದರಲ್ಲಿ ಬಂದುಬಿಟ್ಟು ನೋಡ್ಬೋದು ನೀವು ಸೈಂಟಿಸ್ಟ್ ಹುದ್ದೆಗಳಿಗೆ ಸೊ ನೇಮಕಾತಿಯನ್ನು ಮಾಡಿರ್ತಾರೆ. ಸೊ ಏನೇನು ಕೊಟ್ಟಿದ್ದಾರೆ ನೋಡಿ, 36 ಸೈಂಟಿಸ್ಟ್ ಬಿ ಹುದ್ದೆಗಳನ್ನು ಸೊ ನೇಮಕಾತಿ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಮತ್ತು ICAR, AIC, JRF, SRF, PhDನಲ್ಲಿ ಅವರು ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ಸೊ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಅದರ ಬೇಸಿಸಲ್ಲಿ ಸೊ ಜಾಬ್ ಅಥವಾ ನೇಮಕಾತಿ ಮಾಡ್ಕೊಳ್ತಾರೆ. ಸೊ ಪೋಸ್ಟ್ ಪೇ ಎಲ್ಲ ನೋಡ್ಬೋದು ನೀವು. ಸೊ ಇದು ಯಾವ ಥರ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಥರನೇ ಟ್ರೀಟ್ ಆಗೋದು. ಸೊ ದಿಸ್ ಈಸ್ ಆಫಿಷಿಯಲ್ ವೆಬ್ಸೈಟ್ ಆಫ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್, ದಟ್ ಈಸ್ www.csb.go.in. ಸೊ ಇದಾದಮೇಲೆ ನೋಡ್ಬೋದು ನೀವು. ಸೊ ಸೈಂಟಿಸ್ಟ್ ಬಿ ಹುದ್ದೆಗಳಿಗೆ ಸೊ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಲೆವೆಲ್ 10th 7 CPC ಪ್ರಕಾರ ಪೇ ಸ್ಕೇಲ್ ಇರುತ್ತೆ. ಅದೇ ನಾವು ಡಿಸ್ಕಸ್ ಮಾಡಿರೋಗೆ 56,000ರಿಂದ 1,77,000ವರೆಗೆ ಹೋಗುತ್ತೆ. ಸೊ ಅಲವೆನ್ಸಸ್ ಮತ್ತು ಆ್ಯಸ್ ಪರ್ ದ ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರನೇ ಇರುತ್ತೆ. ಸೊ ದ ರಿಕ್ರೂಟ್ಮೆಂಟ್ ಟು ಬಿ ಪೋಸ್ಟ್ ಶಾಲ್ ಬಿ ಗವರ್ನ್ಡ್ ಬೈ ದ ಸೆಂಟ್ರಲ್ ಸಿಲ್ಕ್ ಬೋರ್ಡ್. ಸೊ ಸೈಂಟಿಸ್ಟ್ ಬಿ ರಿಕ್ರೂಟ್ಮೆಂಟ್ ರೂಲ್ಸ್ ನೋಟಿಫೈಡ್ ಗೆಜೆಟ್ ಆಫ್ ಇಂಡಿಯಾ. ಸೊ ಅಮೆಂಡ್ಮೆಂಟ್ ಫ್ರಮ್ ದ ಟೈಮ್ ಟು ಟೈಮ್. ಸೊ ಇದು ಏನಾಗಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಥರನೇ ಸೊ ಟ್ರೀಟ್ ಆಗಿರುತ್ತೆ, ಎಲ್ಲ ನೇಮಕಾತಿ ಆಗಿರಲಿ ಅಥವಾ ಪೇ ಆಗಿರಲಿ ಎಲ್ಲ ಥರ. ಸೊ ಕೆಳಗಡೆ ಬಂದುಬಿಟ್ರೆ ನೀವು ನೋಡ್ಬೋದು. ಸೊ ಕ್ವಾಲಿಫಿಕೇಷನ್ ಏನು ಬೇಕು ಅಂತಂದರೆ ಮಾಸ್ಟರ್ ಡಿಗ್ರೀಸ್ ಇನ್ ಸೈನ್ಸ್ ಆರ್ ಮಾಸ್ಟರ್ ಡಿಗ್ರೀಸ್ ಇನ್ ಅಗ್ರಿಕಲ್ಚರ್ ಸೈನ್ಸ್ ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ಇವ್ರು ಏನು ಮಾಡಿರ್ಬೇಕು ಅಗ್ರಿಕಲ್ಚರಲ್ಲಿ ಸೊ PhDನ ಅಥವಾ ಮಾಸ್ಟರ್ಸ್ನ ಮಾಡ್ಕೊಂಡಿರಬೇಕು. ಸೊ ಏಜ್ ಲಿಮಿಟ್ ಬಂದುಬಿಟ್ಟು ಅಪರ್ ಏಜ್ ಲಿಮಿಟ್ ಈಸ್ 35 years ಆ್ಯಂಡ್ ಆ್ಯಸ್ ದ ಕ್ಲೋಸಿಂಗ್ ಡೇಟ್ ಆಫ್ ರಿಸಿಪೆಂಟ್ ಆನ್ಲೈನ್ ಸೊ 31st ಆಗಿರುತ್ತೆ. ಈ ಡೇಟ್ ಒಳಗಡೆ 35 ವರ್ಷ ದಾಟಿರ್ಬಾರ್ದು. ಸೊ 35 ವರ್ಷ ಒಳಗಡೆ ಇರಬೇಕು ಕ್ಯಾಂಡಿಡೇಟ್. ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಎಲಿಜಿಬಲ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಪೇರ್ಡ್ ICAR. ಇವೆಲ್ಲ ಏನಿರ್ತವೆ ಅಂತಂದರೆ ಅಗ್ರಿಕಲ್ಚರ್ PhD ಎಕ್ಸಾಮ್ಸ್. ಸೊ ಅಡ್ಮಿಷನ್ ಇನ್ PhD ಫಾಲೋಯಿಂಗ್ ದ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ವಿತ್ ಮಾಸ್ಟರ್ಸ್ ಡಿಗ್ರಿ ಎಲಿಜಿಬಿಲಿಟಿ. ಸೊ ಕ್ವಾಲಿಫಿಕೇಷನ್ ಫಾರ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ರಿಕ್ರೂಟ್ಮೆಂಟ್ ಬೇಸ್ಡ್ ಆನ್ ICAR, AIC, JRF ಆ್ಯಂಡ್ SRF PhD. ಸೊ ಇವ್ರ ಮೇಲೆ ಈ ರಿಕ್ರೂಟ್ಮೆಂಟ್ ನಡೆಯುತ್ತೆ. ಸೊ ನೋಡ್ಬೋದು ನೀವು ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಅಂತಂದರೆ ಸೊ ಕ್ರಾಪ್ ಸೈನ್ಸು, ಜೆನೆಟಿಕ್ ಆ್ಯಂಡ್ ಪ್ಲ್ಯಾಂಟ್ ಬ್ರೀಡಿಂಗ್ ಮಾಡ್ತಾರೆ. ಸೊ ಇದಕ್ಕೆ ಅವರು ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕೇಷನ್ ಮಾಡಿರಬೇಕು, ಜೆನೆಟಿಕ್ಸ್ ಆ್ಯಂಡ್ ಪ್ಲ್ಯಾಂಟ್ ಬ್ರೀಡಿಂಗ್ ಮಾಡಿರಬೇಕು. ಕ್ರಾಪ್ ಸೈನ್ಸ್ ಟು ಸಿರಿಕಲ್ಚರ್ ಓನ್ಲಿ ಅವ್ರು ಮಾಡಿದ್ರೆ ಮಾತ್ರ ಈ ಕ್ರಾಪ್ ಸೈನ್ಸ್ ಸಿರಿಕಲ್ಚರ್ನ ಅಪ್ಲೈ ಮಾಡ್ಬೋದು. ಅದೇ ಥರ ಕ್ರಾಪ್ ಸೈನ್ಸ್ 3 ಪ್ಲ್ಯಾಂಟ್ ಪ್ಯಾಥಾಲಜಿ ಆ್ಯಂಡ್ ಪ್ಲ್ಯಾಂಟ್ ಫಿಸಿಯಾಲಜಿನ ಸ್ಟಡಿ ಮಾಡಿರಬೇಕು. ಸೊ ನ್ಯಾಚುರಲ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಅಗ್ರಾನಮಿ ಮತ್ತು ಸಾಯಿಲ್ ಸೈನ್ಸ್ ಎಲ್ಲ ಸಾಯಿಲ್ ಸಂಬಂಧಪಟ್ಟಂತೆ ಸ್ಪೆಷಲೈಸೇಷನ್ ಇನ್ ಆರ್ಗಾನಮಿನೂ ಮಾಡಿರಬೇಕು. ಸೊ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಆ್ಯಂಡ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕೋಆಪ್ರೇಷನ್ಸ್ ಬಗ್ಗೆ ಎಲ್ಲ ಕಲ್ತಿರ್ಬೇಕು. ಇದರಲ್ಲಿ PhD ಮಾಡಿದವರು ಸೊ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಅದೇ ಥರ ಕೆಳಗಿನೂ ಕೊಟ್ಟಿರ್ತಾರೆ. ಸೊ ಕೆಳಗಡೆ ಬಂದುಬಿಟ್ಟು ನೋಡ್ಬೋದು ನೀವು. ಸೊ ಇದನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಮಾಡಿದಿರಲ್ಲ ಸೊ ಅವರೆಲ್ಲ ನೀವು ಥರೋಲಿ ನೀವು ನೋಟಿಫಿಕೇಷನ್ನ ರೀಡ್ ಮಾಡಿ ಇನ್ಫಾರ್ಮೇಷನ್ ಮಾಡಿ ನೀವು ಆ್ಯಸ್ ಫಾರ್ ದ ರಿಕ್ರೂಟ್ಮೆಂಟು ಸೊ ನೀವು ಅಪ್ಲೈ ಮಾಡಬೇಕಾಗುತ್ತೆ.
ಪ್ರೊಜೆಕ್ಟೆಡ್ ವೇಕೆನ್ಸೀಸ್ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಸೊ ಕೆಟಗರಿ ವೈಸು SC ST OBC EWSಗೆ ಸೊ ಯಾವ್ಯಾವ ಪೋಸ್ಟಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಟೋಟಲ್ಲು 36 ಹುದ್ದೆಗಳಿಗೆ ಅವರು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಟೋಟಲ್ಲು 36. ಓಕೆ, ಕೆಳಗಡೆ ಬಂದುಬಿಟ್ರೆ ಸೊ ಇದು ಏನಪ್ಪ ಅಂತಂದರೆ ನೀವು ಮಾರ್ಕ್ಸ್ ತೊಗೊಂಡಿರೋ ಮಾರ್ಕ್ಸ್ ಇನ್ PhD ಅಥವಾ ಸ್ಪೆಷಲೈಸೇಷನಲ್ಲಿ ಮಾಡಿರೋರಿಗೆ ಸೊ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡಿ. ಸೊ ಇಂಟರ್ವ್ಯೂ ಆದಮೇಲೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸೊ ಮೆರಿಟ್ ಲಿಸ್ಟ್ ಬಿಟ್ಟ ನಂತರ ಸೊ ಅದರಲ್ಲಿ ಸೆಲೆಕ್ಷನ್ನು ಆಗಿದರೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಸೆಲೆಕ್ಷನ್ ಪ್ರೊಸೀಜರ್. ಸೊ ಕೆಳಗಡೆ ಬಂದುಬಿಟ್ರೆ ರಿಸರ್ವೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇಂಪಾರ್ಟೆಂಟ್ ಪಾಯಿಂಟು ಬಂದುಬಿಟ್ಟು ನೋಡ್ಬೋದು ನೀವು ಡೀಟೇಲ್ ನೋಟಿಫಿಕೇಷನಲ್ಲಿ ಓದ್ಕೋಬೋದು. ಕೆಳಗಡೆ ಬಂದರೆ ನೋಡ್ಬೋದು ನೀವು ಇಲ್ಲಿ ಸೊ ಬಾಂಡ್ ಇರುತ್ತೆ ಇದಕ್ಕೆ. ಸೊ ಯಾರ್ಯಾರು ಇದಕ್ಕೆ ಸೆಲೆಕ್ಟ್ ಆಗ್ತೀರಾ ಸೊ ಅವರು 2 lakhs ಬಾಂಡನ್ನ ಮಾಡಬೇಕಾಗುತ್ತೆ. ಲೆಸ್ ದೆನ್ 3 months ಒಳಗಡೆ ನೀವು ಏನಾದರೂ ಜಾಬ್ ಬಿಡ್ತೀನಿ ಟರ್ಮಿನೇಟ್ ಆಗ್ತೀನಿ ಅಂತಂದರೆ ಸೊ ಈ ಬಾಂಡ್ ಪ್ರಕಾರ ಏನೇನು ಅಮೌಂಟು ಫಿಕ್ಸ್ ಮಾಡಿರ್ತಾರೆ ಅಥವಾ 3 months ಸ್ಯಾಲ್ರಿನ ಸೊ ನೀವು ಪೇ ಮಾಡಬೇಕಾಗುತ್ತೆ ನೀವು ರಿಲೀವ್ ಮಾಡೋ ಟೈಮಲ್ಲಿ. ನೀವು ನೋಡ್ಬೋದು ಇಲ್ಲಿ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಈ ಥರ ಪಿಕ್ಸಲ್ಲು ಸ್ಕ್ಯಾನ್ ಸ್ಯಾಂಪಲ್ ಕ್ಯಾಂಡಿಡೇಟ್ ಸಿಗ್ನೇಚರು. ಸೊ ನೀವು ಏನೇನು PhD ಮಾಡ್ತೀವೋ ಅಲ್ಲೆಲ್ಲ ಅಡ್ಮಿಟ್ ಕಾರ್ಡು ಮತ್ತು ಸ್ಕೋರ್ ಕಾರ್ಡ್ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಎಲ್ಲ ಏನೇನು ಅಟೆಸ್ಟೆಡ್ ಸರ್ಟಿಫಿಕೇಟ್ಸ್ ರಿಗಾರ್ಡಿಂಗ್ ಡೇಟ್ ಆಫ್ ಬರ್ತು ಮೆಟ್ರಿಕ್ಯುಲೇಷನ್ಸು ಅದರಲ್ಲಿ ಏನೇನು ಕೇಳಿರ್ತಾರೆ ಅದೆಲ್ಲ ನಿಮಗೆ EWS ಕಾಸ್ಟು ಎಕ್ಸ್ ಸರ್ವಿಸ್ಮೆಂಟ್ ಡಿಸಬಿಲಿಟಿ ಏನೇನು ನಿಮ್ಮ ಸರ್ಟಿಫಿಕೇಟು ರಿಸರ್ವೇಷನ್ ಕ್ಲೇಮ್ ಮಾಡ್ತೀರಾ ಸೊ ಅವನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಬಂದುಬಿಟ್ಟು ನೋಡ್ಬೋದು ನೀವು ಇಲ್ಲಿ ಕಮೆನ್ಸ್ಮೆಂಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 2nd March ಆಗಿದೆ ಆಲ್ರೆಡಿ. ಸೊ 12 days ಆಗಿದೆ. ಸೊ ರಿಮೈನಿಂಗ್ 31st. ಸೊ ಅನದರ್ 17 days ರಿಮೈನಿಂಗ್ ಉಳಿದಿದ್ದಾವೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಸೊ ಅವರೆಲ್ಲ ನೀವು ಅಪ್ಲೈ ಮಾಡಿ. ಸೊ ರಿಕ್ರೂಟ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಷ್ಟು ನೀವು ಏನೇನು ನೋಡ್ಬೋದು ಇಲ್ಲಿ ಏನೇನು ಅಲೋವೆನ್ಸಸ್ ಕೊಡ್ತಾರೆ. ಪ್ರೊಬೇಷನರಿ ಪೀರಿಯಡು 1 year ಇರುತ್ತೆ. ಸರ್ವಿಸಸ್ ಬೆನಿಫಿಟ್ಸ್ ಲೀವು LTC ಮೆಡಿಕಲ್ ಎಕ್ಸೆಟ್ರಾ ಬೆನಿಫಿಟ್ಸು ಆ್ಯಸ್ ಪರ್ ದ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸು ಪೊಸಿಷನ್ ಎನಿವೇರ್ ಇನ್ ಇಂಡಿಯಾ. ಸೊ ಕರಿಯರ್ ಪ್ರಿಫರೆನ್ಸಸ್ ಸೀನಿಯರ್ ನೀವು ಅದರಲ್ಲಿ ಮುಂದೆ ಅಪ್ಗ್ರೇಡ್ ಹಾಕುವಂಥ ಸೈಂಟಿಸ್ಟು ಆ ಥರ ಎಲ್ಲ ಹೈ ಲೆವೆಲ್ಗೆ ಹೋಗ್ಬೋದು ಇದರಲ್ಲಿ. ಸೊ ಲಾಸ್ಟ್ ಡೇಟು ನೋಡ್ಬೋದು ನೀವು ಲಾಸ್ಟ್ ಡೇಟು 31st March ಇರುತ್ತೆ 2026. ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಪ್ಲೈ ಮಾಡಿ. ಸೊ ಇದೇ ಥರ ನಿಮಗೆ ಜಾಬ್ ನೋಟಿಫಿಕೇಷನ್ ವೀಡಿಯೋಗಳು ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಟ್ಕೊಂಡ್ರಿ ಯಾವುದೇ ನಾವು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮ್ಮ ಯಾರಾದರೂ ಈ ಥರ PhD ಮಾಡಿದವರು ಅಥವಾ ಸಿರಿಕಲ್ಚರ್ ಮಾಡಿದವರು ಫ್ರೆಂಡ್ಸ್ ಇದ್ರಂದರೆ ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಒಂದಿಷ್ಟು ಜನಕ್ಕೆ ರಿಕ್ರೂಟ್ಮೆಂಟ್ ಬಿಟ್ಟು ಗೊತ್ತಾಗ್ತಿರಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸೊ ಇದೇ ಥರ ಕಂಟೆಂಟ್ ಬೇಕಾದಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.